ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಮ್ಯಾಂಗ್ಳೂರ್ ರುಚಿ. ಇವತ್ತು ನಾನು ನಿಮಗೆ ಒಂದೇ ವಿಡಿಯೋದಲ್ಲಿ 2 ರೆಸಿಪಿಯನ್ನು ತೋರಿಸಲಿಕ್ಕಿದ್ದೇನೆ. ಒಂದು ಸೌತೆಕಾಯಿ ಮತ್ತು ಸಿಗಡಿ ಸಾರು, ಮತ್ತೊಂದು ಸಿಗಡಿ ಫ್ರೈ. ಓಕೆ, ಇಲ್ಲಿ ನಾನು ಸಿಗಡಿ ಚಂದ ಮಾಡಿ ತೊಳೆದು ಅದರ ಬೆಣ್ಣಲ್ಲಿ ಗಲೀಜಿರುತ್ತೆ ನೋಡಿ, ಅದೆಲ್ಲ ತೆಗೆದು ಚಂದ ಮಾಡಿ ತೊಳೆದು ಡಿವೈಡ್ ಮಾಡ್ತಾ ಇದ್ದೇನೆ, ಸ್ವಲ್ಪ ಫ್ರೈ ಮಾಡಲಿಕ್ಕೆ ಹಾಗೂ ಸ್ವಲ್ಪ ಸಾರು ಮಾಡಲಿಕ್ಕೆ. ಇವಾಗ ನಾನು ಈ ಬೌಲಲ್ಲಿರೋ ಪೋರ್ಷನ್ ಇದೆ ನೋಡಿ, ಇದನ್ನು ನಾನು ಸಾರು ಮಾಡಲಿಕ್ಕೆ ಯೂಸ್ ಮಾಡ್ತೇನೆ. ಈಗ ಇದನ್ನು ಮಸಾಲ ರೆಡಿ ಮಾಡುವ. ಇದಕ್ಕೆ ಫ್ರೈ ಮಾಡಲಿಕ್ಕೆ 2 ಸ್ಪೂನಷ್ಟು ಬೋನ್ ಕಬಾಬ್ ಪೌಡರ್ ಹಾಕ್ತಾ ಇದ್ದೀನಿ ನಾನು, 1 ಸ್ಪೂನಷ್ಟು ಚಿಲ್ಲಿ ಪೌಡರ್, 1/2 ಸ್ಪೂನಷ್ಟು ಟರ್ಮರಿಕ್ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನಷ್ಟು ಹಾಗೂ ಸ್ವಲ್ಪ ಸಾಲ್ಟ್. ಇಷ್ಟನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡುವ. ಇದು ನಂದು ಸ್ಟೈಲ್ ಆಯಿತಾ, ನಾನು ಹೀಗೆ ಮಾಡೋದು. ಇದನ್ನೀಗ ಇನ್ನೊಂದು ಗ್ಲಾಸ್ ಜಾರಿಗೆ ನಾನು ಟ್ರಾನ್ಸ್ಫರ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೇನೆ ಮ್ಯಾರಿನೇಷನಿಗೆ. ಇವಾಗ ಒಂದು ಕಡಾಯಿ ತಗೊಂಡಿದ್ದೇನೆ, ಅದಕ್ಕೆ ಸೌತೆಕಾಯಿಯನ್ನು ಹಾಕಿದ್ದೇನೆ. ಸೌತೆಕಾಯಿ ನಾನಿಲ್ಲಿ ಸೋಪ್ ಮಾಡಿ ಇಟ್ಟಿದ್ದೆ ನೀರಲ್ಲಿ, ಯಾಕೆಂದರೆ ಕಹಿ ಇತ್ತು, ಅದಕ್ಕೋಸ್ಕರ ಸೋಪ್ ಮಾಡಿ ಇಟ್ಟಿದ್ದೆ. ಇವಾಗ ಅದನ್ನು ಕಡಾಯಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಬೇಯಿಸಲಿಕ್ಕೆ. ಇವಾಗ ಇದಕ್ಕೆ ಒಂದು ಸಣ್ಣ ಟೊಮೆಟೊ ಹಾಗೂ ಒಂದು ಸಣ್ಣ ಈರುಳ್ಳಿ ಸಣ್ಣ ಮಾಡಿ ಚಾಪ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ, ಹಾಗೂ ನೀರು ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಇದನ್ನು ಬೇಯಿಸುವ. ಸೌತೆಕಾಯಿ ಇದರಲ್ಲಿ ಚಂದ ಮಾಡಿ ಬೇಯಬೇಕು, ಒಳ್ಳೆ ಬೇಯೋ ತನಕ ಬೇಯಿಸುವ. ಓಕೆ, ಇದು ಬೇಯೋವರೆಗೆ ನಾವಿಲ್ಲಿ ಮಸಾಲೆ ರೆಡಿ ಮಾಡುವ. ಈಗ ಒಂದು ಪ್ಯಾನ್ ಇಟ್ಟಿದ್ದೇನೆ ಹೀಟ್ ಆಗಲಿಕ್ಕೆ. ಇದಕ್ಕೆ ಸಣ್ಣ ಸ್ಪೂನಷ್ಟು 3 ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೇನೆ ನಾನು, 1/2 ಸ್ಪೂನಷ್ಟು ಸಾಸಿವೆ ಹಾಗೂ 1/2 ಸ್ಪೂನಷ್ಟು ಪೆಪ್ಪರ್, ಕಾಳು ಮೆಣಸು ಹೇಳ್ತಾರೆ ನೋಡಿ, ಅದು ಹಾಕಿ ಒಳ್ಳೆ ರೋಸ್ಟ್ ಮಾಡುವ. ಇದು ಒಳ್ಳೆ ರೋಸ್ಟ್ ಆಗಬೇಕು. ಇದು ರೋಸ್ಟ್ ಆದಮೇಲೆ ನಾನು ಜೀರಿಗೆ ಸೇರಿಸ್ತಾ ಇದ್ದೇನೆ. ಮೊದಲೇ ಸೇರಿಸಿದ್ರೆ ಜೀರಿಗೆ ಬೇಗ ಕಪ್ಪಾಗ್ತದೆ, ಅದಕ್ಕೋಸ್ಕರ ನಾನು ಆಮೇಲೆ ಹಾಕ್ತಾ ಇದ್ದೇನೆ. ಓಕೆ, ಇದು ಈಗ ಒಳ್ಳೆ ಮಾಡಿ ಫ್ರೈ ಆಯಿತು. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೇನೆ. ಈಗ ಇದನ್ನು ಒಟ್ಟಿಗೆ ಹುರಿಯುವ. ಓಕೆ, ಈಗ ಆಯ್ತಿದ್ದು. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ತಗೊಳ್ತಾ ಇದ್ದೇನೆ. ಈಗ ಅದೇ ಪ್ಯಾನನ್ನು ಮತ್ತೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ. ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು, ಸ್ವಲ್ಪ ಹಾಕಿದರೂ ಸಾಕು. ಮೆಣಸೆಲ್ಲ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಬೇಕಾಗ್ತದೆ. ಓಕೆ, ಈಗ ಇದಕ್ಕೆ ನಾನು ಮೊದಲು ಮೆಣಸು ಫ್ರೈ ಮಾಡ್ತೇನೆ. ನಾನಿಲ್ಲಿ ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ, ಒಂದು 10. ನಿಮ್ಮ ಖಾರಕ್ಕೆ ಅನುಸಾರವಾಗಿ ನೀವು ತಗೊಳ್ಳಿ. ನಿಮಗೆ ಜಾಸ್ತಿ ಖಾರ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು, ಕಮ್ಮಿ ಅಂದರೆ ಕಮ್ಮಿ ತಗೊಳ್ಬೋದು. ಕಾಳು ಮೆಣಸು ಕೂಡ ಹಾಕಿದ್ರಿಂದ ನಾನಿಲ್ಲಿ 10 ಮೆಣಸನ್ನು ಮಾತ್ರ ತಗೊಂಡಿದ್ದೇನೆ. ಇದು ಖಾರ ಇರೋದಿಲ್ಲ, ಇದು ಕಲ್ಲರಿಗೋಸ್ಕರ ಅಷ್ಟೇ ಹಾಕೋದು, ಹೆಚ್ಚು ಖಾರ ಇರೋದಿಲ್ಲ ಈ ಮೆಣಸು. ಇದನ್ನು ಒಳ್ಳೆ ಫ್ರೈ ಮಾಡುವ. ನೋಡಿ, ಇದು ಉಬ್ಬಿ ಬಂದಿದೆ. ಈಗ ಸಪ್ರೇಟ್ ಪ್ಲೇಟಿಗೆ ತಗೊಳ್ತಾ ಇದ್ದೇನೆ. ಈಗ ಇದಕ್ಕೆ ಒಂದು ದೊಡ್ಡ ಆನಿಯನ್ ಹಾಗೂ ಒಂದು 5 ರಿಂದ 6 ಎಸಳು ಬೆಳ್ಳುಳ್ಳಿ ನಾನು ಚಾಪ್ ಮಾಡಿ ಇಟ್ಟಿದ್ದೆ,
ಅದನ್ನು ಹಾಕಿ ಚೆಂದ ಮಾಡಿ ಫ್ರೈ ಮಾಡಬೇಕು. ಇದರ ಕಲರ್ ಚೇಂಜ್ ಆಗುವವರೆಗೆ ಚೆಂದ ಮಾಡಿ ರೋಸ್ಟ್ ಮಾಡುವ. ಇದಕ್ಕೆ ನಾನು ಈಗ ಕರಿಬೇವಿನ ಸೊಪ್ಪು ಹಾಕಿದ್ದೇನೆ. 1 ಎಸಳಷ್ಟು ಸಾಕು ಪರಿಮಳಕ್ಕೆ. ಚೆಂದ ಮಾಡಿ ಫ್ರೈ ಮಾಡುವ. ಇದ್ರದ್ದು ಕಲರ್ ಚೇಂಜ್ ಆಗಬೇಕಾಯ್ತಾ, ಆನಿಯನ್ ಇದ್ದು ಮತ್ತು ಬೆಳ್ಳುಳ್ಳಿದ್ದು ಒಳ್ಳೆ ಫ್ರೈ ಆದಮೇಲೆ ಇದಕ್ಕೆ ನಾನು ಕಾಯಿ ತುರಿ ಹಾಕ್ತಾ ಇದ್ದೇನೆ. ಇಲ್ಲಿ ನಾನು 1 ಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಕಾಯಿ ತುರಿ ಕೂಡ ಅಷ್ಟೇ, ನಿಮಗೆ ಎಷ್ಟು ಸಾರು ಬೇಕು, ಜಾಸ್ತಿ ಸಾರು ಬೇಕಿದ್ರೆ ಜಾಸ್ತಿ ಹಾಕಿ, ಕಮ್ಮಿ ಆದರೆ ಕಮ್ಮಿ ಹಾಕಿದರೂ ಸಾಕು. ಇದನ್ನು ಜಾಸ್ತಿ ರೋಸ್ಟ್ ಮಾಡಲಿಕ್ಕಿಲ್ಲ, ಸ್ವಲ್ಪ ಬಿಸಿ ಮಾಡ್ತೇನೆ ಅಷ್ಟೇ, ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗೋದಿಲ್ಲ. ಆಗ ಫ್ರೈ ಮಾಡ್ಕೊಂಡಿರೋ ಎಲ್ಲ ಮಸಾಲೆ ಒಟ್ಟಿಗೆ ಹಾಕ್ತಾ ಇದ್ದೇನೆ. ಇದನ್ನು ಕಡಿಲಿಕ್ಕೆ ತಣ್ಣಗೆ ಆದಮೇಲೆ ಕಡಿಯುವ. 1 ತುಂಡು ಹುಳಿ ತಗೊಂಡಿದ್ದೇನೆ ಆಯಿತಾ, ಸಣ್ಣ ತುಂಡಷ್ಟು ಹುಳಿ ಸಾಕು. ಓಕೆ, ಇದೀಗ ಬೆಂದಿದೆ ಚೆನ್ನಾಗಿ, ನೋಡ್ಬೋದು ನೀವು. ಓಕೆ, ಈಗ ನಾನು ಕಡಿದು ತಗೊಂಡಂತಹ ಮಸಾಲವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದೆಲ್ಲ ಮೊದಲೇ ಫ್ರೈ ಮಾಡಿರೋದ್ರಿಂದ ಮತ್ತೆ ಫ್ರೈ ಮಾಡಬೇಕಂತ ಇಲ್ಲ, ಇದಕ್ಕೆ ಹಾಕಿದರೆ ಆಯಿತು ಡೈರೆಕ್ಟ್. ಇದಕ್ಕೆ ನಾನು ಮಿಕ್ಸಿ ತೊಳೆದ ನೀರನ್ನು ಆ್ಯಡ್ ಮಾಡ್ತೇನೆ. ನಿಮಗೆ ಎಷ್ಟು ಹದ ಬೇಕು ನೋಡ್ಕೊಂಡು ಹಾಕಿ. ತುಂಬ ದಪ್ಪ ಆದರೂ ಚೆನ್ನಾಗಾಗೋಲ್ಲ, ಸ್ವಲ್ಪ ತೆಳುವಾಗಿ ಇರಬೇಕು. ಓಕೆ, ಇದು ಇನ್ನು ಉಪ್ಪು ಹಾಕ್ತಾ ಇದ್ದೇನೆ ನಾನಿಲ್ಲಿ. ಟೇಸ್ಟ್ ನೋಡ್ಕೊಂಡು ಹಾಕಿ, ಯಾಕಂದ್ರೆ ನಾವು ಮೊದಲು ಸೌತೆಕಾಯಿ ಬೇಯಿಸುವಾಗ ಉಪ್ಪು ಹಾಕಿದ್ವಿ, ನೋಡಿಕೊಂಡು ಉಪ್ಪು ಹಾಕಿ. ಈಗ ಒಂದು ಕುದಿ ಬರಲಿಕ್ಕೆ ಮುಚ್ಚಿ ಇಡುವ. ಫುಲ್ಲು ಮುಚ್ಚಿ ಇಡಬೇಡಿ, ಅದಕ್ಕೆಲ್ಲ ಒಂದ್ಸಲ ಕುದಿದು ಹೊರಗೆ ಬಿಡುವಂಥ ಚಾನ್ಸಸ್ ಹೆಚ್ಚು, ಅದಕ್ಕೋಸ್ಕರ ಸ್ವಲ್ಪ ಓಪನ್ ಇಡಿ. ನೋಡಿ, ಕುದಿ ಬರೋ ಗೊತ್ತಾಗ್ತದೆ ನಿಮಗೆ. ಕುದಿ ಬಂದ ಮೇಲೆ ನಾನಿಲ್ಲಿ ಸಿಗಡಿಯನ್ನು ಸೇರಿಸ್ತಾ ಇದ್ದೇನೆ. ಸಿಗಡಿ ಬೇಯಲಿಕ್ಕೆ ಜಾಸ್ತಿ ಹೊತ್ತು ಬೇಡ, ಒಂದೇ ಕುದಿಯಲ್ಲಿ ಬೇಯುತ್ತೆ ಅದು. ನೋಡಿ, ರೆಡಿ ಆಯಿತು ಸೌತೆಕಾಯಿ ಮತ್ತು ಸಿಗಡಿ ಸಾಂಬಾರು. ಬಾಯ್ಲ್ಡ್ ರೈಸ್ ಜೊತೆ ತುಂಬ ಚೆನ್ನಾಗಿ ಆಗುತ್ತೆ, ಟ್ರೈ ಮಾಡಿ. ನೋಡಿ, ಇದು ನಾನು ಪ್ರಾನ್ಸ್ ಫ್ರೈ ಮಾಡಿದ್ದು ತೋರಿಸಲಿಲ್ಲ ಆಯಿತಾ. ಇದು ನಾನು ಫ್ರೈ ಮಾಡುವಾಗ ಎಣ್ಣೆ ಹಾಕಿ ಮತ್ತು ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡಿರುವಂಥದ್ದು. ಫ್ರೈ ಮಾಡುವಾಗ ಮಾತ್ರ ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡಿದ್ದೆ ನಾನು ಅಷ್ಟೇ, ಸ್ವಲ್ಪ ಹುಳಿಗೋಸ್ಕರ. ನೀವು ಕೂಡ 2 ರೆಸಿಪಿಗಳನ್ನು ಟ್ರೈ ಮಾಡಿ ಹಾಗೂ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು, ಬಾಯ್.